ಚಿತ್ರದುರ್ಗದ ಬಾಲಕರ ಕಿಡ್ನಾಪ್ ಯತ್ನ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅಸಲಿಗೆ ಇಬ್ಬರು ಬಾಲಕರು ಕಿಡ್ನಾಪ್ ಆಗೇ ಇರಲಿಲ್ಲ. ಟ್ಯೂಷನ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೆ ಕತೆ ಕಟ್ಟಿದ್ರು ಈ ಬಾಲಕರು ಅನ್ನೋದು ಗೊತ್ತಾಗಿದೆ. ಪೊಲೀಸರ ತನಿಖೆ ವೇಳೆ ಬಾಲಕರ ಕಳ್ಳಾಟ ಬಯಲಾಗಿದೆ. ಓಮ್ನಿಯಲ್ಲಿ ಬಂದವರಿಂದ ಕಿಡ್ನಾಪ್ ಅಂತ ಹೇಳಿದ್ರು ಬಾಲಕರು. ಪೋಷಕರಲ್ಲಿ ಹೀಗಾಗಿ ಸಹಜವಾಗಿ ಆತಂಕ ಮೂಡಿತ್ತು. ಬಾಲಕರ ಹೇಳಿಕೆಯನ್ನ ಕೇಳಿಸಿಕೊಂಡು ಅಬ್ಬಿನಹೊಳೆ ಠಾಣೆ ಪೊಲೀಸರ ತನಿಖೆಯಲ್ಲಿ ಸತ್ಯಾಂಶ ಬೆಳಕಿಗೆ ಬಂದಿದೆ. ಟ್ಯೂಷನ್ ನಿಂದ ತಪ್ಪಿಸಿಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಕತೆ ಕಟ್ಟಿದ್ರು ಇಬ್ರು ಸಹ ಬಾಲಕರು. ಓಮ್ನಿ ಕಾರ್ನಲ್ಲಿ ಬಂದು ನಮ್ಮನ್ನ ಎತ್ತಾಕೊಂಡು ಹೋದ್ರು. ಅವರೆಲ್ಲರೂ ಸಹ ಮಂಕಿ ಕ್ಯಾಪ್ ಹಾಕೊಂಡಿದ್ರು. ಹೀಗೆಲ್ಲಾ ಕತೆ ಹೇಳಿದ್ರು. ಆನಂತರದಲ್ಲಿ ಒಬ್ಬ ಬೈಕ್ ಸವಾರ ನೋಡ್ದ, ಹಾಗಾಗಿ ನಮ್ಮನ್ನು ಬಿಟ್ಟು ಹೋದ್ರು. ಅವರು ಮುಖ ನೋಡಕ್ಕಾಗ್ಲಿಲ್ಲ, ಮಂಕಿ ಕ್ಯಾಪ್ ಹಾಕಿದ್ರು ಅಂತ ಕತೆ ಕಟ್ಟಿದ್ರು. ನಂತರದಲ್ಲಿ ಅಬ್ಬಿನಹೊಳೆ ಠಾಣೆ ಪೊಲೀಸರು ತನಿಖೆ ಮಾಡಿದಾಗ ಸತ್ಯಾಂಶವನ್ನ ಒಪ್ಕೊಂಡಿದ್ದಾರೆ ಮಕ್ಕಳು. ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ಕಂಡು ಬಂದಿದೆ. ಮಕ್ಕಳ ಜೀವದ ಜೊತೆಯಲ್ಲಿ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರಲ್ಲಿ. ವಿದ್ಯಾರ್ಥಿನಿಯರಿಗೆ ಕಳಪೆ ಊಟವನ್ನ ನೀಡ್ತಾ ಇರುವಂತ ಆರೋಪ ಕೇಳಿ ಬರ್ತಾ ಇದೆ. ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಆಗಿರುವಂತ ಅವ್ಯವಸ್ಥೆ ಇದು. ಮಕ್ಕಳ ಜೀವದ ಜೊತೆಯಲ್ಲಿ ಹಾಗಾದ್ರೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ವಿದ್ಯಾರ್ಥಿನಿಯರಿಗೆ ಕಳಪೆ ಊಟವನ್ನ ನೀಡಲಾಗ್ತಾ ಇದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಊಟಕ್ಕೆ ಬಳಸುವಂತಹ ಗೋಧಿಯಲ್ಲಿ ರಾಶಿ ರಾಶಿ ಹುಳು. ಯಾದಗಿರಿ ರಾಚನಹಳ್ಳಿಯ ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಈ ರೀತಿಯಾದಂತಹ ಘಟನೆ ಆಗಿರೋದು. ವಸತಿ ಶಾಲೆಯಲ್ಲಿದ್ದಾರೆ 250 ವಿದ್ಯಾರ್ಥಿನಿಯರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಗೋಧಿಯಲ್ಲಿ ಯಾವ ರೀತಿಯಾಗಿ ಹುಳುಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅಂತ. ಗೋಧಿಗಿಂತ ಹೆಚ್ಚಾಗಿ ಹುಳುಗಳಿದಾವೆ ಅಲ್ಲಿ, ರಾಶಿ ರಾಶಿ ಹುಳುಗಳು. ಇದನ್ನೇ ಬಳಸಿ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗತ್ತೆ. ಸರ್ಕಾರದ ಕ್ವಾಲಿಟಿ ಫುಡ್ ಕೊಟ್ಟರೂ ಸಹ ಸಿಬ್ಬಂದಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಹುಳು ಹಿಡಿದ ಧಾನ್ಯಗಳನ್ನೇ ಮಕ್ಕಳಿಗೆ ನೀಡ್ತಾ ಇದ್ದಾರೆ ಅಲ್ಲಿ ಸಿಬ್ಬಂದಿ. ವಸತಿ ಶಾಲೆ ವಾರ್ಡನ್ ಸಿಬ್ಬಂದಿ ವಿರುದ್ಧ ಪೋಷಕರು ಹೀಗಾಗಿ ಕಿಡಿಕಾರ್ತಾ ಇದ್ದಾರೆ. ರಾಚನಹಳ್ಳಿಯ ಹೊರವಲಯದಲ್ಲಿರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮ ಪರಿಶಿಷ್ಟ ಪಂಗಡ ವಸತಿ ಶಾಲೆಯಲ್ಲಿ ಮಕ್ಕಳು ಸೇವಿಸ್ತಕ್ಕಂಥ ಗೋಧಿಗಳು, ನುಸಿ ಹಾಗೂ ಜಿಡ್ಡುಗಳು ಹಿಡಿದಿರ್ತಕ್ಕಂಥದ್ದು ರಾಶಿ ರಾಶಿ ಗಂಟ್ಲೆ ಈಗ ಹೊರಗೆ ಬಂದಿರತಕ್ಕಂಥದ್ದು. ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಸಾಕಷ್ಟು ಆತಂಕ ಉಂಟು ಮಾಡಿರ್ತಕ್ಕಂಥದ್ದು. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ಏನು ರಾಚನಹಳ್ಳಿಯ ಹೊರವಲಯದಲ್ಲಿರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ವಸತಿ ನಿಲಯದ ಒಂದು ಭೋಜನಾಲಯ ಆಗಿರ್ತಕ್ಕಂಥದ್ದು. ಈ ಒಂದು ಭೋಜನಾಲಯದಲ್ಲಿ ನಿತ್ಯವೂ ಸಹ ನೂರಾರು ವಿದ್ಯಾರ್ಥಿನಿಯರು ಈ ಒಂದು ಆಹಾರವನ್ನು ಸೇವಿಸ್ತಾರೆ. ಆ ಒಂದು ಆಹಾರವನ್ನು ಸೇವಿಸ್ತಕ್ಕಂಥ ಗೋಧಿ ಇದೆಯಲ್ಲ, ಆ ಗೋಧಿ ಸಂಪೂರ್ಣವಾಗಿ ಈಗ ಕಳಪೆ ಮಟ್ಟದಾಗಿರ್ತಕ್ಕಂಥದ್ದು, ವಿಷಪೂರಿತವಾಗಿರ್ತಕ್ಕಂಥ ಕಳಪೆ. ಈ ಒಂದು ಗೋಧಿ ಚೀಲ ಇರ್ತಕ್ಕಂಥದ್ದಲ್ಲಿ, ಈ ಒಂದು ಗೋಧಿ ಚೀಲಲ್ಲಿ ನೀವು ಗಮನಿಸ್ತಾ ಇದ್ರಿ ನುಸಿಗಳು ಸಹ ಇರ್ತಕ್ಕಂಥದ್ದು. ಜೀವಂತವಾದ ನುಸಿಗಳು ಇಲ್ಲಿ ಓಡಾಡ್ತಾ ಇದ್ದಾವೆ. ಈ ಒಂದು ನುಸಿಗಳು, ಕಸಗಳು, ಜಿಡ್ಡು ಏನು ಇರ್ತಕ್ಕಂಥ ಈ ಒಂದು ಗೋಧಿಯನ್ನು ನೇರವಾಗಿ ಇಲ್ಲಿನ ಒಂದು ಅಡುಗೆ ಸಿಬ್ಬಂದಿಯವರು ಹಿಟ್ಟಿನ ಗಿರಣಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಆ ಒಂದು ಹಿಟ್ಟಿನ ಗಿರಣಿಯಲ್ಲಿ ನೋಡಿದಾಗ ಈ ರೀತಿಯಾಗಿರ್ತಕ್ಕಂಥ ಆಘಾತಕಾರಿ ವಿದ್ಯಾರ್ಥಿಗಳಿಗೆ ವಿಷಪೂರಿತ ಹಾಗೂ ಕಳಪೆ ಮಟ್ಟದ ಗೋಧಿಗಳು ಪೂರೈಕೆಯಾಗಿ ಅವರು ಸೇವಿಸ್ತಿರೋದ್ರಿಂದ ಸಾಕಷ್ಟು ವಾಂತಿ, ಹೊಟ್ಟೆ ನೋವು ಸೇರಿದಂತೆ ಸಾಕಷ್ಟು ಹಲವು ರೋಗಗಳಿಗೆ ಸಹ ವಿದ್ಯಾರ್ಥಿಗಳು ಈಡಾಗಿ ಸಾಕಷ್ಟು ಪ್ರಕರಣಗಳು ಸಹ ಇಲ್ಲಿ ಇರ್ತಕ್ಕಂಥದ್ದು. ಸ್ಟೂಡೆಂಟ್ ಕೂಡ ಇದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ. ಅದು ಗೋಧಿಯಲ್ಲಿ ಏನು ಹುಳಗಳಿದೆ ಮತ್ತು ಜಿಡ್ಡು ಇದೆ, ಅದನ್ನು ಒಂಚೂರು ಕೂಡ ಕ್ಲಿಯರ್ ಮಾಡಿಲ್ಲ. ಇಲ್ಲಿ ಸಿಬ್ಬಂದಿ ಇದ್ದಾರೋ ಇಲ್ಲೋ ಇವ್ರ ಹತ್ರ ಬಂದಿರೋ ಗೋಧಿನ ಕ್ಲೀನ್ ಮಾಡೋದಕ್ಕೆ. ಇದರಿಂದ ಯಾರೋ ಮಕ್ಕಳು ಸಾಯ್ತಾರೆ ಅನ್ನೋ ದೃಷ್ಟಿಯಲ್ಲಿ ಇದು ಆಡಳಿತ ಮಂಡಳಿ ಇದೆ ಅಂದ್ಕೊಳ್ತೀವಿ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಈ ಥರ ಇರ್ತಕ್ಕಂಥ ಗೋಧಿಯಿಂದ ಚಪಾತಿ ಮಾಡಿದಂತ ತಿಂದರೆ ಮಕ್ಕಳ ಆರೋಗ್ಯ ಏನಾಗ್ಬೋದು. ಈಗಾಗಲೇ ಗೋಧಿ ನೀಡೋದ್ರಿಂದ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರುತ್ತದೆ. ನಿಮ್ಮ ಫ್ಯಾಮಿಲಿ ಮೆಂಬರಿಗೆ ಏನಾದರೂ ಈ ರೀತಿಯಾಗಿ ನಿಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಓದ್ತಾ ಇರ್ತಾರೆ, ಅವ್ರಿಗೆ ಯಾವ ರೀತಿ ಆದರೆ ಆರೋಗ್ಯ ಸಮಸ್ಯೆ ಆಗಿದೆನಾ ಅಂತ? ಇದಕ್ಕಿಂತ ಮುಂಚೆ ಒಂದು ಸಾರಿ ಆಗಿತ್ತು. ಅದು ಏನೋ ತಲೆನೋವು ಅದಿದು ಅಂತ ಹೇಳಿದ್ರು. ನಾವು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಏನೋ ಆಗಿರುತ್ತೆ, ಸುಮ್ಮನೆ ಇದರಿಂದ ಸಿಬ್ಬಂದಿಗಳಿಗೆ ಯಾಕೆ ತೊಂದರೆ ಕೊಡೋಣ, ಇರಲಿ ಮುಂದೆ ಸರಿಯಾಗಿ ನೋಡ್ಕೊಳ್ಳಿ ಅಂತ ನಾವು ಡೈರೆಕ್ಟಾಗಿ ವಾರ್ನ್ ಮಾಡಿದ್ವಿ. ಬಟ್ ಯಾವುದೇ ಮೀಡಿಯಾಗೆ ಅದಕ್ಕೆ ತಂದಿಲ್ಲ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಇವ್ರಿಗೆ ಗಮನನೇ ಇಲ್ಲ. ಇಲ್ಲಿ ಇರ್ತಕ್ಕಂಥ ವಾರ್ಡನ್ಗಾಗಲಿ ಪ್ರಿನ್ಸಿಪಾಲರ್ಗಾಗಲಿ. ಇದು ಅದರಲ್ಲೂ ವಿಶೇಷವಾಗಿ ST ವಿದ್ಯಾರ್ಥಿನಿಯರು ಇರ್ತಕ್ಕಂಥ ಶಾಲೆ, ಅವ್ರನ್ನಂತೂ ಪೂರ್ತಿ ಕೇರ್ಲೆಸ್ ಆಗಿ ನೋಡ್ತಾ ಇದ್ದಾರೆ. ಇಲ್ಲಿ ಉತ್ತರ ಸಮಾಚಾರದಲ್ಲಿ ಮುಂದಿನ ಸುದ್ದಿ, ಇದು ರಾಯಚೂರಿನ ಸುದ್ದಿ. ಇದು ರಾಯಚೂರಲ್ಲಿ ಅಕ್ರಮ ಮರಳುಗಾರಿಕೆ ಹೆಚ್ಚಾಗಿದೆ. ರಾಯಲ್ಟಿ ಕಟ್ಟದೆ ಅಕ್ರಮವಾಗಿ ಮರಳು ಸಾಗಾಟ ನಡೆದಿದೆ. ಕೃಷ್ಣ, ತುಂಗಭದ್ರಾ ನದಿ ತೀರದಲ್ಲಿ ಈ ಅಕ್ರಮ ದಂಧೆ ನಡೀತಾ ಇದೆ. ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿ ನಡೀತಾ ಇರುವಂತ ಮರಳುಗಾರಿಕೆ. ಒಂದಷ್ಟು ನಿಯಮ ಇದೆ, ಅದರ ಪಾಲನೆ ಅಂತೂ ಆಗ್ತಾ ಇಲ್ಲ. ನಿಯಮಗಳನ್ನ ಗಾಳಿಗೆ ತೂರಿ
ಮರಳುಗಾರಿಕೆ ಮಾಡ್ತಿದ್ದಾರೆ ಅಕ್ರಮವಾಗಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಲ್ಲ ಗೊತ್ತಿದ್ರೂ ಸೈಲೆಂಟ್ ಆಗಿದ್ದಾರೆ. ನದಿಗೆ ಜೆಸಿಬಿ ಇಳಿಸಿ ಅಕ್ರಮವಾಗಿ ಮರಳು ತೆಗೆದು ಸಾಗಾಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದರ ಸುಳಿವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇರೋದಿಲ್ವಾ? ಇದ್ರೂ ಸಹ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಜನರ ಪ್ರಶ್ನೆ. ಅಕ್ರಮವಾಗಿ ನಡೀತಾ ಇರೋ ಮರಳುಗಾರಿಕೆಯ ದಂಧೆ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕೃಷ್ಣಾ ತುಂಗಭದ್ರಾ ನದಿ ತೀರದಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ನಡೀತಾ ಇದ್ರೂ ಸಹ ಇದನ್ನ ಪ್ರಶ್ನೆ ಮಾಡೋರೇ ಇಲ್ಲದಂತಾಗಿದೆ. ಸರ್ಕಾರದ ನಿಯಮ ಲೆಕ್ಕಕ್ಕಿಲ್ಲ ಇವರಿಗೆ. ದೇವದುರ್ಗ ತಾಲೂಕಿನ ಕರ್ಕಿಹಳ್ಳಿ ಬಳಿ ಮರಳು ದಂಧೆ ನಡೀತಾ ಇದೆ. 15ರಿಂದ 20 ಕೋಟಿ ಮೌಲ್ಯದ ಮರಳು ಮಾರಾಟ ಮಾಡಲಾಗ್ತಾ ಇದೆ. ನಕಲಿ ರಾಯಲ್ಟಿಯನ್ನ ಸೃಷ್ಟಿ ಮಾಡಿ ಎಗ್ಗಿಲ್ಲದೆ ಮರಳು ಸಾಗಾಟ ಮಾಡಲಾಗ್ತಾ ಇದೆ. ಟೆಂಡರ್ ಪಡೆದ ಕಂಪನಿಗೂ ತಿಳಿಸದೆ ಮರಳು ಸಂಗ್ರಹ ಮಾಡ್ತಿದ್ದಾರೆ. ಮರಳು ದಂಧೆ ಬಗ್ಗೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ, ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಮರಳುಗಾರಿಕೆ ದಂಧೆ ಬಗ್ಗೆ ಸಾರ್ವಜನಿಕರು ದೂರನ್ನ ಕೊಟ್ಟರು ಸಹ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಾರ್ವಜನಿಕರ ದೂರಿನ ಬಳಿಕ ಈಗ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ದಂಧೆಕೋರರಿಂದ 7,585 ಮೆಟ್ರಿಕ್ ಟನ್ ಮರಳು ಸಂಗ್ರಹ ಆಗಿದೆ. ಅಕ್ರಮ ಮರಳು ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ನಕಲಿ ರಾಯಲ್ಟಿಯನ್ನ ಈ ರೀತಿ ಸೃಷ್ಟಿ ಮಾಡಿ ಮರಳನ್ನ ಮಾರಾಟ ಮಾಡಲಾಗ್ತಾ ಇತ್ತು. 15ರಿಂದ 20 ಕೋಟಿ ಮೌಲ್ಯದ ಮರಳನ್ನ ಮಾರಾಟ ಮಾಡಿದ್ದಾರೆ. ಮರಳು ದಂಧೆ ಬಗ್ಗೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ರು. ಆನಂತರ ಸಾರ್ವಜನಿಕರು ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟ ನಂತರದಲ್ಲಿ ಈಗ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಸ್ಟಾಕ್ ಯಾರ್ಡ್ ಆದ, ಆ ಸ್ಟಾಕ್ ಯಾರ್ಡಿಗೆ ಜಿ ಪಿ ಎಸ್ ಮಾಡಬೇಕು. ಆ ಸ್ಟಾಕ್ ಯಾರ್ಡ್ ಸುತ್ತ ಕಣ್ಗಾವಲು CC ಕ್ಯಾಮ್ರಾ ಅಳವಡಿಸ್ಬೇಕು. ಆ ಸ್ಟಾಕ್ ಯಾರ್ಡ್ನಲ್ಲಿ ಬಂದ ಅಲ್ಲಿಗೆ ಬಂದ ಮೇಕೇ ನಿನಗೆ ರಾಯಲ್ಟಿ ಇಶ್ಯೂ ಆಗುತ್ತೆ. ಅಲ್ಲಿವರೆಗೆ ರಾಯಲ್ಟಿ ಇಶ್ಯೂ ಆಗಲ್ಲ. ಅದರದ್ದೇ ಆದಂಥ ಒಂದು ಕಾನೂನು ಚೌಕಟ್ಟಾವ, ಅದರದ್ದೇ ಆದಂಥ ಗೈಡ್ಲೈನ್ಸ್ ಅದು. ಬಟ್ ಇದು ಅದು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಎಲ್ಲನೂ ಮೀರಿನೂ ಕೂಡ ಅನಧಿಕೃತ ಇದ್ದಲ್ಲೇ ಇವತ್ತು ಅಕ್ರಮವಾಗಿ ನಡೀತಾ ಇದೆ. ಏನು ನಡೀತಾ ಇದೆ? ಕರ್ಕೇಳಲ್ಲಿ ನಡೀತದೆ. ದೇವದುರ್ಗ ತಾಲೂಕು ಕರ್ಕೇಳಲ್ಲಿ ನಡೀತದೆ. ಸರ್ವೆ ನಂಬರು 3-4 ಸರ್ವೆ ನಂಬರ್ ಅವ. 36/2, 36/1, 36/3, 36/4 ಹಿಂಗೆಲ್ಲ ಸರ್ವೆ ನಂಬರ್ ಅವ. ಸ್ವಲ್ಪ ಸರ್ವೆ ನಂಬರ್ ಅವ. ಆ ಸರ್ವೆ ನಂಬರಲ್ಲ ನಿಮ್ಮದು ಯಾವುದು, ಸರ್ಕಾರದ್ದು ಯಾವುದು ಸ್ಪಷ್ಟಪಡಿಸ್ರಲ್ಲ. ಸರ್ಕಾರಕ್ಕಿಂತ ಸರ್ವೆ ನಂಬರ್ ನಮ್ಗೆ ಗಣೇಶ್ ಅವರು ಹೇಳ್ತಾರೆ 36/1 ಸರ್ವೆ ನಂಬರ್ 3. ಇನ್ನು ಮುಂದಿನ ಸುದ್ದಿ ಕೊಪ್ಪಳದ ಸುದ್ದಿ. ಇದು ಕೊಪ್ಪಳದ ಅಶೋಕ ವೃತ್ತಕ್ಕೆ ಲಾರಿ ಒಂದು ಡಿಕ್ಕಿ ಹೊಡೆದಿದೆ. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಅಶೋಕ ವೃತ್ತ ಜಖಮಾಗಿದೆ. ಹೋರಾಟಗಾರರ ಸ್ಮರಣಾರ್ಥ ನಿರ್ಮಿಸಿರುವಂತಹ ವೃತ್ತ ಇದು. ಲಾರಿ ಡಿಕ್ಕಿ ಹೊಡೆದಿದ್ದು, ಡಿಕ್ಕಿ ಹೊಡೆದ ರಭಸಕ್ಕೆ ಆ ಅಶೋಕ ಸರ್ಕಲ್ ಏನಿದೆ ಅದು ಡ್ಯಾಮೇಜ್ ಆಗಿದೆ. ರಾತ್ರಿ ವೇಳೆ ಅಶೋಕ ವೃತ್ತಕ್ಕೆ ಲಾರಿ ಡಿಕ್ಕಿ ಆಗಿದೆ. ಕೆಲ ತಿಂಗಳ ಹಿಂದಷ್ಟೇ ಈ ಅಶೋಕ ವೃತ್ತವನ್ನ ನವೀಕರಣ ಮಾಡಲಾಗಿತ್ತು. ಅಶೋಕ ವೃತ್ತ ನವೀಕರಣಕ್ಕೆ 40 ಲಕ್ಷ ಖರ್ಚಾಗಿತ್ತು. ಲಾರಿ ಡಿಕ್ಕಿಯಾಗಿ ಈ ಅಶೋಕ ವೃತ್ತಕ್ಕೆ ಯಾವ ರೀತಿ ಹಾನಿಯಾಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಲಾರಿ ಡಿಕ್ಕಿಯಾಗಿ ಆದಂತಹ ಹಾನಿ ಇದು. 40 ಲಕ್ಷ ವೆಚ್ಚದಲ್ಲಿ ನವೀಕರಣಗೊಂಡಿತ್ತು ಕೆಲವು ತಿಂಗಳ ಹಿಂದಷ್ಟೇ. ಈಗ ಮತ್ತೆ ಡ್ಯಾಮೇಜ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.